ತುಂಬ ವರ್ಷದಿಂದ ಬಂಗಿದೆ, ನಮ್ಗೆ ಹೋಗ್ತಿಲ್ಲ ಯಾವ ಟ್ರೀಟ್ಮೆಂಟ್ ತೊಗೊಂಡು ಅನ್ನೋರಿಗೆ ರಾಮಬಾಣ ಈ ಪೇಸ್ಟ್. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಪಿಗ್ಮೆಂಟೇಷನ್ ಹೋಗೋದೇ ಇಲ್ಲ ಅನ್ನೋರಿಗೆ ಕೆಲವೊಂದು ರೆಮಿಡೀಸಿಂದ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ. ಆ ನಿಟ್ಟಿನಲ್ಲಿ ಇವತ್ತೊಂದು ಅದ್ಭುತವಾದ ಒಂದು ರೆಮಿಡಿ ತಂದಿದ್ದೀನಿ. ಓಕೆ, ಎಟ್ ಅಗೇನ್ ಪ್ಯಾಚ್ ಟೆಸ್ಟ್ ಮಾಡಬೇಕು. ಈಗಾಗಲೇ ನೀವು ಇಂಟ್ರೊಡಕ್ಷನಲ್ಲಿ ನೋಡಿದ್ದೀರಾ, ಅದೊಂದು ಪೌಡ್ರಿಂದ ಮ್ಯಾಜಿಕ್ ಆಗುತ್ತೆ ಅಂತ. ಯಾಕೆ ಅಂದರೆ ನಾನು ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ ನೋಡಿ, 2 ದಿನ 3 ದಿನಕ್ಕೆ ಮುಂಚೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಆಲಮಲ್ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದಾರೆ ಅಂತ. ಸೊ ನಿಮ್ಗೆ ಯಾಕೆ ವಾಸಿ ಆಗಲ್ಲ, ಅವ್ರಿಗೆ ವಾಸಿ ಆಗಿದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗಿ ಮುಂಚೆ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಬನ್ನಿ ಏನೇನು ಪ್ರಿಪೇರ್ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಬರ್ತೀನಿ. ನಾನು ಸೋಪ್ ಮಾಡಿದ್ನಲ್ಲ, ಅವಾಗ ಸ್ಕಿನ್ ವೈಟ್ನಿಂಗ್ ಪೌಡರ್ ಕೇಳ್ತಿದ್ರಲ್ಲ, ಇದು ನೋಡಿ, ಇದು ಹೋಮ್ ಮೇಡ್ ಸ್ಕಿನ್ ವೈಟ್ನಿಂಗ್ ಪೌಡರ್. ಕಸ್ತೂರಿ ಅರಿಶಿನ ಇದೆ, 3 ಥರ ಪದಾರ್ಥ ಇದೆ, ಎಲ್ಲ ಶುದ್ಧೀಕರಣ ಮಾಡ್ಕೊಂಡಿರೋದು. ಇದಕ್ಕೆ ಆಲಮ್ ಪೌಡರ್ ಮಿಕ್ಸ್ ಮಾಡಿದ್ದೀನಿ. ಇದು ಸ್ಕಿನ್ ವೈಟ್ನಿಂಗ್ ಪೌಡರ್, ಆಯಿತಾ. ಇದರಲ್ಲೇ ಸೋಪ್ ಮಾಡಿರೋದು. ಇದು ಶುದ್ಧೀಕರಣ ಮಾಡ್ಕೊಂಡಿರೋ ಆಲಮ್ ಹಾಕ್ತಾ ಇದ್ದೀನಿ, ಆಯಿತಾ. ನೋಡಿ, ನೈಸಾಗಿರ್ಬೇಕಿದು, ತರ್ತರಿ ಇರಬಾರ್ದು. ಸುಮಾರು 2 ಚಿಟಿಕೆಯಷ್ಟು ಶುದ್ಧೀಕರಣ ಮಾಡ್ಕೊಂಡಿರೋ ಆಲಮ್. ಮೊಸರು ಹಾಕಿ ಒಂದು 5 ನಿಮಿಷ, ಅಂದರೆ ಒಂದಿನದ ಮೊಸರು 5 ನಿಮಿಷ ಇದು ಹೀಗೆ ಇಡ್ತೀವಿ. ಓಕೆ, ಒಂದು 5 ನಿಮಿಷ ಇದು ಸೆಟ್ ಆಗಲಿ. ಇದಕ್ಕೆ ಮುಲತಿ ಪೌಡರ್ ಹಾಕ್ತಾ ಇದ್ದೀನಿ, ಎಷ್ಟಿ ಮತ್ತು ಅತಿ ಮಧುರ. ಇಲ್ಲಿ ನಾವು ಆಲಮ್ ಹಾಕಿ, ಮೊಸರು ಹಾಕಿ, ಹುಳಿ ಇಲ್ದರ ಮೊಸರು, ತಣ್ಣಕ್ಕಿರೋ ಮೊಸರು ಹಾಕ್ಬಿಟ್ಟು ಅದಕ್ಕೆ ಮುಲತಿ ಹಾಕಿ ಕಲಿಸ್ತಾ ಇದ್ದೀನಿ. ಬೇಕಾದರೆ ಇನ್ನೊಂಚೂರು ಮೊಸರು ಹಾಕ್ಕೊಳ್ಳಿ ನೀವು, ಆಯಿತಾ. ಸೊ ಈಗ ಇದು ಪ್ಯಾಕ್ ಮಾಡೋಕ್ಕೆ ಮುಂಚೆ ಇದು ಸ್ಟೆಪ್ ನಂಬರ್ 2. ಸ್ಟೆಪ್ ನಂಬರ್ 1 ಏನು ಬನ್ನಿ ಇವತ್ತಿನ ವಿಡಿಯೋ ಶೇರ್ ಮಾಡ್ತೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ಸಿಂಪಲ್ ಆಗಿದೆ, 5 ರಿಂದ 10 ನಿಮಿಷ. ಎಟ್ ಅಗೇನ್ ಪ್ಯಾಚ್ ಟೆಸ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಸ್ಟಾರ್ಟಿಂಗ್ ನಾನಿಲ್ಲಿ 1 or 2 ಡ್ರಾಪ್ಸ್ ಕೊಬ್ಬರಿ ಎಣ್ಣೆ ತಗೊಳ್ತಾ ಇದ್ದೀನಿ. ಯಾವುದಾದ್ರೂ ಸರಿ, ಗಾಣದಾದ್ರೂ ಸರಿ, ಆಯಿತಾ. ಸೊ ಜಸ್ಟ್ ನಿಮಗೆ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇತ್ತು ಅಂದರೆ ಕ್ವಾಂಟಿಟಿ ಆಫ್ ಕೊಬ್ಬರಿ ಎಣ್ಣೆ ಕಮ್ಮಿ ಮಾಡ್ಕೊಳ್ಳಿ, ಓಕೆನಾ. ಸೊ ಲೈಟಾಗಿ ಒಂದು 2 ಮಿನಿಟ್ಸು ಅಪ್ಲೈ ಮಾಡಿಕೊಂಡು ಈಗ ಆಲಮ್ ಸ್ಟೋನ್ ಇದೆ ನೋಡಿ, ಈ ಥರ ನಮ್ಮ ಆಯುರ್ವೇದದಲ್ಲಿ ಅವೈಲಬಲ್ ಇದೆ. ಓಕೆ, 50 ರೂಪಾಯಿ ಒಂದು ಕಲ್ಲು. ಇಲ್ಲಿ ನಾನು ಶುದ್ಧೀಕರಣ ಮಾಡಿಲ್ಲ, ಈ ಕಲ್ಲನ್ನ ಶುದ್ಧೀಕರಣ ಮಾಡಿಲ್ಲ, ಬಟ್ ನಾನು ಪ್ಯಾಕ್ಗೆ ಯಾವ್ದು ಯೂಸ್ ಮಾಡಿದ್ದೀನೋ ಅದನ್ನು ಶುದ್ಧೀಕರಣ ಮಾಡಿದ್ದೀನಿ. ಒಂದು 2 ನಿಮಿಷ ಇದನ್ನು ಮಸಾಜ್ ಮಾಡ್ಕೊಳ್ತೀನಿ. ಸೊ ನಿಮಗೆ ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆಗಬೇಕು. ಆಲಮ್ ಆಗಲಿ, ಕೊಬ್ಬರಿ ಎಣ್ಣೆ, ನಾವೇನೇನು ರೆಮಿಡೀಸ್ ಮಾಡ್ತಿದ್ದೀವೋ ಪ್ರತಿಯೊಂದು. ಓಕೆ, ಈಗ ಒಂದು 5 ಮಿನಿಟ್ಸ್ ಬಿಟ್ಬಿಡ್ತೀನಿ. ಈ ಥರ ಅದನ್ನು ತೊಳೆದು ಒಂದು ಕವರಲ್ಲಿ ಹಾಕಿಟ್ಕೊಳ್ಬೋದು, ಎಷ್ಟು ವರ್ಷ ಬೇಕಾದ್ರೂ ಇರುತ್ತೆ. ಒಂದು 5 ಮಿನಿಟ್ಸ್ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದೆ, ಲೆಟ್ ಮೀ. ಈಗ ಒಂದು 5 ಮಿನಿಟ್ಸ್ ಆಗಿದೆ, ಈಗ ಪ್ಯಾಕ್ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಮತ್ತೆ ಹೇಳ್ತಿದ್ದೀನಿ, ಶುದ್ಧೀಕರಣ ಮಾಡ್ಕೊಂಡಿರಬೇಕು ನಮ್ಮ ಆಲಮ್, ಆಯಿತಾ. ಓಕೆ, ನೀಟಾಗಿ ಅಪ್ಲೈ ಮಾಡಿ. ಇದು ಪ್ರತಿದಿನದ ಪ್ರೊಸೀಜರ್ ಇರುತ್ತೆ, ಒಂದಿನ ಹಚ್ಬಿಟ್ಟು ಅದಾಗಲ್ಲ, ಆಯಿತಾ. ಪ್ರತಿದಿನ ನೀವು ಇದನ್ನು ಯೂಸ್ ಮಾಡಬೇಕು. ನೋಡಿ, ನಿಮಿಷ ಆದರೆ ಆಮೇಲೆ ನಾನು ಜೊತೆ ಸಿಗ್ತೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿರ್ತಾ ಇರ್ತೀನಿ. ನೆಕ್ಸ್ಟು ಒಂದು ಸೋಪ್ ಬರ್ತಿದೆ, ಅದು ಏನು ಅಂತ ಹೇಳೋಕ್ಕೆ ನಾನು ಇಷ್ಟಪಡಲ್ಲ, ಇಟ್ಸ್ ಎ ಸೀಕ್ರೆಟ್, ಓಕೆನಾ. ಆ ಸೋಪ್ದು ವೀಡಿಯೋ ಮಾಡ್ತೀನಿ, ಇಂಟ್ರೆಸ್ಟ್ ಇರೋರು ನೀವು ಮಾಡ್ಕೊಳ್ಬೋದು. ಓಕೆ, 1 ಅಥವಾ 2 ಸೋಪ್ ಬರುತ್ತೆ. ಒಂದು 8 ಮಿನಿಟ್ಸ್ ಆಗಿ ಆಮೇಲೆ 8 ಮಿನಿಟ್ಸ್ ಆಗಿದೆ. ಶೈನಿಂಗ್ ಬರುತ್ತೆ. ನಾನು ಡಬಲ್ ಆಲಮ್ ಹಾಕಿದ್ದೀನಿ, ಒಂದು ಶುದ್ಧೀಕರಣ, ಒಂದು ಹಾಗೆ ನೋಡಿ. ಸೊ
ಸೊ ಪ್ರತಿದಿನ ಇದನ್ನು ನೀವು ತಪ್ಪದೆ ಮಾಡಬೇಕಾಗತ್ತೆ. ನೀಟಾಗಿ ಒಂದ್ಸಲ ಫೇಸ್ ವಾಶ್ ನೋಡಿ. ಸೊ ನಿಮ್ದೇನಾದ್ರು ಡ್ರೈ ಸ್ಕಿನ್ ಅಂದರೆ ಆಯಿತಾ, ನಾವು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿರ್ತೀವಿ. ನಥಿಂಗ್ ಟು ವರಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಓಕೆ, ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ. ಅಕಸ್ಮಾತ್ ಇವತ್ತಿನ ವಿಡಿಯೋ ಬಗ್ಗೆ ನಿಮಗೆ ಏನಾದ್ರು ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗ್ಬರ್ತಾ.